ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಕುಕಿಂಗ್ ಹಟ್. ನಾನಿವತ್ತು ತುಂಬ ರುಚಿಯಾಗಿರುವ ಸಂಜೆ ಸ್ನ್ಯಾಕ್ಸಿಗೋಸ್ಕರ ಆಲೂ ಚೀಸ್ ಬ್ರೆಡ್ ರೋಲ್ ಮಾಡ್ತಿದ್ದೀನಿ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಆಲೂ ಚೀಸ್ ಬ್ರೆಡ್ ರೋಲ್ ಹೇಗೆ ಮಾಡೋದು ಅಂತ ನೋಡೋಣ. ಆಲೂ ಚೀಸ್ ಬ್ರೆಡ್ ರೋಲ್ಗೆ ಬೇಕಾಗಿರುವುದು ಬ್ರೆಡ್ ಸ್ಲೈಸ್, ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ, ಸೋಂಪು, ಧನಿಯಾ ಪುಡಿ, ಜೀರಿಗೆ ಪುಡಿ, ಸಣ್ಣದಾಗಿ ಕಟ್ ಮಾಡೋ ಕೊತ್ತಂಬರಿ, ಬೇಯಿಸಿದ ಆಲೂಗಡ್ಡೆ, ಉಪ್ಪು, ಗರಂ ಮಸಾಲ, ಬೆಳ್ಳುಳ್ಳಿ, ಅಚ್ಕಾರದ ಪುಡಿ, ಎಣ್ಣೆ ಹಾಗೂ ಚೀಸ್. ಒಂದು ಮಿಕ್ಸಿಂಗ್ ಬೌಲ್ಗೆ ಬೇಯಿಸಿದ ಆಲೂಗಡ್ಡೆ ಹಾಕಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಸಾಫ್ಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ನಂತರ ಸಣ್ಣದಾಗಿ ಕಟ್ ಮಾಡಿರೋ ಒಂದು ಈರುಳ್ಳಿ, 2 ಗಡ್ಡೆ ಜಜ್ಜಿರೋ ಬೆಳ್ಳುಳ್ಳಿ, ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ, ನಂತರ ಅರ್ಧ ಸ್ಪೂನ್ ಜೀರಿಗೆ ಪುಡಿ, ಅರ್ಧ ಸ್ಪೂನ್ ಗರಂ ಮಸಾಲ, ಅರ್ಧ ಸ್ಪೂನ್ ಧನಿಯಾ ಪುಡಿ ಹಾಗೂ ಅರ್ಧ ಸ್ಪೂನ್ ಅಚ್ಕಾರದ ಪುಡಿ, 1 ಸ್ಪೂನ್ ಸೋಂಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ಮಸಾಲೆ ಎಲ್ಲ ಆಲೂಗಡ್ಡೆಗೆ ಹೊಂದುವಂತೆ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈಗ ಆಲೂಗಡ್ಡೆ ಮಸಾಲೆನ ಈ ಥರ ಬ್ರೆಡ್ನಲ್ಲಿ ಸ್ಟಫಿಂಗ್ ಮಾಡೋಕ್ಕೆ ರೆಡಿ ಮಾಡಿಟ್ಕೊಳ್ಳಿ. ನಾನೀಗ ಎಲ್ಲ ಈ ಥರ ರೆಡಿ ಮಾಡಿಟ್ಟಿದ್ದೀನಿ. ಸ್ಟಫ್ ಮಾಡೋಕ್ಕೆ ಈಸಿ ಆಗುತ್ತೆ. ಈಗ ಗ್ಯಾಸ್ ಆನ್ ಮಾಡಿ ಎಣ್ಣೆ ಕಾಯಲಿಟ್ಟು ಎಣ್ಣೆ ಕಾಯುವಷ್ಟರಲ್ಲಿ ಬ್ರೆಡ್ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಬ್ರೆಡ್ ಸ್ಲೈಸ್ ಅಂಚನ್ನು ಈ ಥರ ಕಟ್ ಮಾಡ್ಕೊಳ್ಬೇಕು. ನೋಡಿ, ನಾ ತೋರಿಸಿದ್ದೀನಲ್ಲ, ಈ ಥರ ಕಟ್ ಮಾಡಿ. ಹೀಗೆ ಎಲ್ಲ ಬ್ರೆಡ್ ಅಂಚನ್ನು ಕಟ್ ಮಾಡಿಟ್ಟಿದ್ದೀನಿ. ಈಗ ಒಂದು ತಟ್ಟೆಗೆ ನೀರು ಹಾಕಿ ಇದರಲ್ಲಿ ಬ್ರೆಡ್ನ ಅದ್ದಿ ತೆಗಿಬೇಕು. ತುಂಬ ಬಿಡಬಾರ್ದು, ಹೀಗೆ 2 ಸಾರಿ ಎದ್ದಿ ತೆಗಿಬೇಕಷ್ಟೇ. ನಂತರ ಬ್ರೆಡ್ಡಲ್ಲಿರೋ ನೀರನ್ನೆಲ್ಲ ಈ ಥರ ಪ್ರೆಸ್ ಮಾಡಿ ತೆಗಿಬೇಕು. ಸ್ವಲ್ಪನೂ ನೀರು ಇರಬಾರ್ದು, ಆ ಥರ ಪ್ರೆಸ್ ಮಾಡಿ ನೀರನ್ನೆಲ್ಲ ತೆಗಿಬೇಕು. ಈಗ ಇದ್ರ ಮಧ್ಯೆ ಈ ಥರ ಚೀಸ್ ಇಟ್ಟು ಅದ್ರ ಮೇಲೆ ಆಲೂಗಡ್ಡೆ ಮಸಾಲೆ ಇಟ್ಟು ಈ ಥರ ರೋಲ್ ಮಾಡಿ ನಿಧಾನವಾಗಿ. ನೋಡಿ, ಈ ಥರ 2 ಕಡೆ ಚೆನ್ನಾಗಿ ಕ್ಲೋಸ್ ಮಾಡಿ. ಚೀಸ್ನ 1 ಸ್ಲೈಸ್ ಫುಲ್ ಹಾಕಬೇಡಿ. ಎಣ್ಣೆಲಿ ಹಾಕಿ ಕರೆದಾಗ ಹೆವಿಯಾಗಿ ಒಡೆದು ಹೊರಗೆ ಬರುತ್ತೆ. 2 ಕಡೆ ಚೆನ್ನಾಗಿ ಕ್ಲೋಸ್ ಮಾಡಿ. ನೋಡಿ, ಈ ಥರ ಪ್ರೆಸ್ ಮಾಡಿ ಶೇಪ್ ಮಾಡಬೇಕು. ಬ್ರೆಡ್ನ ನೀರಲ್ಲಿ ತುಂಬ ಡಿಪ್ ಮಾಡಬಾರ್ದು. ತುಂಬ ನೀರಲ್ಲಿ ಡಿಪ್ ಮಾಡಿದರೆ ಈ ಥರ ಶೇಪ್ ಬರೋದಿಲ್ಲ. ಬ್ರೆಡ್ ಎಲ್ಲ ಮುದ್ದೆಯಾಗಿ ಹರಿದು ಹೋಗ್ಬಿಡುತ್ತೆ. ಈ ಥರ ಕೈಲಿ ರೋಲ್ ಮಾಡೋಕ್ಕೆ ಸರಿ ಹೋಗೋಲ್ಲ ಅನಿಸಿದರೆ ಈಗ ಇನ್ನೊಂದು ಥರದಲ್ಲಿ ರೋಲ್ ಮಾಡೋದು ತೋರಿಸಿದ್ದೀನಿ. ನೆನೆಸಿದ ಬ್ರೆಡ್ ಸ್ಲೈಸ್ನ ಒಂದು ತಟ್ಟೆ ಮೇಲೆ ಇಟ್ಟು ಅದ್ರ ಮಧ್ಯೆ ಚೀಸ್ ಹಾಕಿ ಆಲೂಗಡ್ಡೆ ಮಸಾಲೆ ಇಟ್ಟು ನೋಡಿ, ಈ ಥರ ನಿಧಾನವಾಗಿ ರೋಲ್ ಮಾಡಿ. ಇದು ಈಸಿ ಅನಿಸ್ಬೋದು. ಈಗ 2 ಕಡೆ ಚೆನ್ನಾಗಿ ಕ್ಲೋಸ್ ಮಾಡಿ ಶೇಪ್ ಮಾಡಿ ಈ ಥರ ಪ್ರೆಸ್ ಮಾಡಿ. ಎಲ್ಲ ಬ್ರೆಡ್ ಸ್ಲೈಸ್ನು ನೋಡಿ ಈ ಥರ ಫಿಲ್ ಮಾಡಿ ಇಟ್ಟಿದ್ದೀನಿ. ಈಗ ಎಣ್ಣೆ ಕಾದಿದೆ, ಎಣ್ಣೆಲಿ ಹಾಕಿ ಕರಿಯೋಣ. ನಿಧಾನವಾಗಿ ಹಾಕಿದ ತಕ್ಷಣ ಮಗುಚಬಾರ್ದು. ಸ್ವಲ್ಪ 2 ಸೆಕೆಂಡ್ ವೇಟ್ ಮಾಡಿ ನಂತರ ಮಗುಚ್ ಹಾಕಬೇಕು. ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೂ ಚೆನ್ನಾಗಿ 2 ಬದಿ ಕರಿಬೇಕು. ಸ್ವಲ್ಪ ಕೈ ಆಡಿಸ್ತೇನೆ ಇರಿ, ಚೆನ್ನಾಗಿ ಎಲ್ಲ ಕಡೆ ಕಲರ್ ಬರುತ್ತೆ. ನೋಡಿ, ಈಗ ಕರಿದಾಗಿದೆ. ಈ ಥರ ಕಲರ್ ಆಗಬೇಕು. ಈಗ ತೆಗಿತಿದ್ದೀನಿ ಒಂದು ತಟ್ಟೆಗೆ. ಈಗ ಆಲೂ ಚೀಸ್ ಬ್ರೆಡ್ ರೋಲ್ ರೆಡಿಯಾಗಿದೆ. ಇದನ್ನು ಮಯೋನೀಸ್ ಮತ್ತು ಸಾಸ್ನೊಂದಿಗೆ ತಿನ್ನಿ, ತುಂಬ ರುಚಿಯಾಗಿರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ನೋಡಿ, ಒಂದು ಓಪನ್ ಮಾಡಿ ತೋರಿಸ್ತಿದ್ದೀನಿ. ಒಳಗಡೆ ಎಷ್ಟು ಸಾಫ್ಟಾಗಿ ಮೇಲೆ ಕ್ರಿಸ್ಪಿಯಾಗಿದೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಸಂಜೆ ಸ್ನ್ಯಾಕ್ಸಿಗೋಸ್ಕರ ಮಕ್ಕಳಿಗೆ ಮಾಡಿಕೊಡಿ, ತುಂಬ ರುಚಿಯಾಗಿರುತ್ತೆ. ಹಾಗಾದರೆ ಇವತ್ತು ಸಂಜೆನೇ ನಿಮ್ಮ ಮಕ್ಕಳಿಗೋಸ್ಕರ ಈ ಆಲೂ ಚೀಸ್ ಬ್ರೆಡ್ ರೋಲ್ನ ಮಾಡಿಕೊಡಿ. ಟೇಸ್ಟ್ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಹೀಗೆ ಪ್ರೋತ್ಸಾಹಿಸಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.